ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಎಗ್ ರೈಸ್ ತಿನ್ನೋಕ್ಕೆ. ಸೊ ಅಲ್ಲಿ ಏನಂದರೆ ಟ್ವಿಸ್ಟು, ಅವರಿಬ್ಬರು ತೋರಿಸ್ತೀನಿ ಹೋಯ್ ಇಲ್ಲಿ ಇವನ ಹೆಸರು ಅಭಯ್ ಅಂತ. ನಮಸ್ತೆ ಸರ್. ಇದು ಮತ್ತೆ ಇಲ್ಲಿ ಒಂದು ಮಂಜುನಾಥ್ ಇವರಿಬ್ರದ್ದು ಟಾಸ್ಕು ಏನಂದ್ರೆ ಎಗ್ ರೈಸ್ ಯಾರು ಫಸ್ಟ್ ತಿಂತಾರೆ ಅಂತ. ಸೊ ನಮ್ಮ ಜೊತೆ ಬರ್ತಾ ಇರೋದು ಬಾಸಿಮ್ ಏಂತಕ್ಕೆ ಇವಾಗ್ತು ತಿಂತಾ ಇಲ್ಲ ಅಂದರೆ ಅವನು ರಂಜಾನ್ಗೆ ಫಾಸ್ಟಿಂಗ್ ಮಾಡ್ತಿದ್ದಾನೆ ಅಲ್ವಾ. ಓನ್ಲಿ ಅವನು ಇಂಗ್ಲೀಷ್ ಮತ್ತು ತಮಿಳ್ ಗೈಸ್, ಕನ್ನಡ ಅರ್ಥ ಆಗುತ್ತೆ, ಮಾತಾಡಲ್ಲ. ಸೊ ಅವರಿಬ್ರು ಒಂದು ಗಾಡೀಲಿ ಹೋಗ್ತಿದ್ದಾರೆ ನೋಡಿ. ನಾನು ಮತ್ತೆ ಬಾಸಿಮು ಪ್ಲಾಟಿನಾ ಇದರಲ್ಲಿ ಹೋಗ್ತಾ ಇದ್ದೀವಿ. ಒಂದು ತಮಿಳು ಪೆಟ್ರೋಲ್ ಇಲ್ವಂತೆ ಗೈಸ್, ಯಾವಾಗ ನಿಂತೈತೈತೆ ಅಂತ ಗೊತ್ತಿಲ್ಲ. ಅವರಿಬ್ರು ಬಾಯ್ ಮಾಡ್ಬಿಟ್ಟು ಹೋಗ್ತವ್ರೆ. ಲೆಟ್ಸ್ ಗೋ ಗೈಸ್. ಅಲ್ಲಿ ಎಗ್ ರೈಸ್ ಅಂಗಡಿ ಹತ್ರ ಸಿಗೋಣ. ಅವ್ರಿಗೆ ಚಾಲೆಂಜ್ ಇದೆ. ಸೊ ಅಲ್ಲಿರೋರಿಗೆಲ್ಲ ಬಾಯ್ ಮಾಡಿಬಿಡು ಹೋಗೋಣ. ನಾನು ಇಲ್ಲಿ ಪಲಾವ್ ತಿಂದೆ, ಅವ್ರಿಗೆ ರೇಸ್ ಇಳಿಸ್ತೀವಿ ಅಷ್ಟೇ. ನಾನು ತಿನ್ನಲ್ಲ, ಬರೀ ಇವ್ನು ನೋಡ್ತೀವಿ ಯಾರು ಗೆಲ್ತಾರೆ ಅಂತ. ಸೊ ಗೆದ್ದವ್ರಿಗೆ ಏನಿದೆ ಆಫ್ ಆಗೋಯ್ತು ಗೈಸ್. ಟೈಮೇ ಸರಿ ಇಲ್ಲ ಗೈಸ್, ಆಫ್ ಆಗೋಯ್ತು ಹೋಗೋಕ್ಕಿಂತ ಮುಂಚೆನೆ. ಲೇಬರ್ ಹಾಕಿ ಒಳ್ಳೆ ಯಾರು ಅಂತ ಸಾಂಗ್ ಆಡ್ಬೇಕು ಈಗ. ಅವರಿಬ್ರು ಹೋಗ್ಬಿಟ್ರು ಮುಂದೆಗಡೆ. ನೋಡ್ರಿ ಸ್ಟಾರ್ಟ್ ಮಾಡ್ತಾವನಿ. ಯಾರಿಗೂ ಅದು ಶೋಕಿ ನೋಡ್ರಿ, ಅವನು ಯಾವ್ದಾರ ಶೋಕಿ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಕಸ ಕರೆಕ್ಟು ಏನಂದ್ರೆ ಗೆದ್ದವ್ರಿಗೆ ಒಂದು ಗಿಫ್ಟ್ ಇರುತ್ತೆ ಏನು ಅಂತ ಲಾಸ್ಟ್ ತನಕ ವಾಚ್ ಮಾಡಿ. ಸ್ಪಾನ್ಸರ್ ನಾನೇನೆ. ಸೊ ಗೈಸ್ ಅಲ್ಲಿ ಸಿಗ್ತೀನಿ. ಪೆಟ್ರೋಲ್ ಇದ್ರು ಈ ಗಾಡಿದು ಏನೋ ಒಂಥರ ತೊಂದರೆ, ನಿಂತ್ಕೊಂಡ್ಬಿಟ್ಟಿದೆ. ಅವನ ಅಭಯ್ ಮತ್ತೆ ಮಂಜುನಾಥ್ ಹೋಗ್ಬಿಟ್ರು. ನೋ ದೇ ವೆಂಟ್. ಪರಿಸ್ಥಿತಿ ಬಂದ್ಬಿಡ್ತು, ಇವರು ಬಂದರು. ಗಾಡಿ ಕಿಕ್ ಹೊಡಿತವನು, ಅವನ ಕೈಯಲ್ಲಿ ಆಗಲ್ಲ, ನಾನು ಹೊಡಿತೀನಿ ಅಂತ ಹೊಡಿತವನು. ಕಿಕ್ ಹೊಡೆದು ಫುಲ್ಲು ಇವಾಗ ಹೊಟ್ಟೆ ಹಸಿಸ್ಕೊಂತಾನೆ. ಈಗ ಬೆಳಗ್ಗೆ ನಾಷ್ಟ ಕ್ಲಾಸಲ್ಲಿ ಬಂದು ತಿಂತಾ ಇದ್ದ. ನೋಡಬೇಕು, ಇವನು ತುಂಬ ಸ್ಲೋ ಆಗಿ ತಿಂತಾನೆ ನಾನು ನೋಡಿರೋ ಪ್ರಕಾರ. ಇವನು ತಿಂತಾನೆ, ಯಾರು ವಿನ್ ಆಯ್ತಾರೆ ಅಂತ ನೋಡಬೇಕು. ನನಗಂತೂ ಫುಲ್ಲು ಕ್ಯೂರಿಯಾಸಿಟಿ ಅಷ್ಟೇ. ಬಹುದೂರ್ ಗಂಡು ಬೈ ಸ್ಟಾರ್ಟ್ ಮಾಡಿದ್ದಾನೆ ಗೈಸ್. ಇವಾಗ ನಾನು ಅವನು ಬಿಟ್ಕೊಂಡು ಹೋಗ್ತೀವಿ, ಅವರಿಬ್ರು ಬರ್ತಾರೆ ಗೈಸ್. ಮತ್ತೆ ಸ್ಟಾಪ್ ಆಗೋಯ್ತು. ಇವತ್ತು ನಾವೆಲ್ಲ ಇಂಗ್ಲೀಷ್ ಕ್ಲಾಸಿಗೆ ಹೋಗೋ ಡೌಟೆ. ಅವನು ತಮಿಳ್ನಾಡಿಂದ ಎತ್ಕೊಂಡು ಬಂದಿರೋದು ಗಾಡಿನ. ಸ್ಟಾರ್ಟ್ ಆಯ್ತು ಅಲ್ಲ. ಇವರೊಬ್ರು ಟ್ರೈ ಮಾಡಿದವ್ರೆ, ಅವಾಗಲೇ ಅವ್ನು ಟ್ರೈ ಮಾಡಿ ಸ್ಟಾರ್ಟ್ ಮಾಡ್ದ. ಈ 70 ಬಂದ್ವಿ ಅಷ್ಟೇ, ನಿಂತ್ಕೊಬಿಡ್ತು. ಇವಾಗ ಇವನು ಟ್ರೈ ಮಾಡ್ತವನೆ. ಅಲ್ಲ, ಇದು ಎಗ್ ರೈಸ್ ಚಾಲೆಂಜ್ ವಿಡಿಯೋ ಆಗಿಲ್ಲ ಲೋ, ಗಾಡಿ ಸ್ಟಾರ್ಟ್ ಮಾಡೋ ಚಾಲೆಂಜ್ ಆಗೋಗೈತೆ. ಸೊ ಇವಾಗ ನಾವಿಬ್ರು ಹೋಗ್ತೀವಿ. 3 ಜನ ಹೋಗ್ಬಿಟ್ಟು ಅಲ್ಲಿ ಆರ್ಡರ್ ಮಾಡೋಣ. ಅಷ್ಟರಲ್ಲಿ ಇವ್ರು ಬರ್ತಾರೆ. ನಮ್ಮ ಕ್ಯಾಂಪಸ್ ನೋಡಿ ಗೈಸ್, ಇಲ್ಲಿ ಎಗ್ ರೈಸ್ ಅಂಗಡಿಗೆ ಬಂದಿದ್ದೀವಿ ನಾವು. ಇವಾಗ ಒಂದು ಜಾಗ ಹಿಡಿಬೇಕು. ಈ ಚೇರ್ಸ್ ಇವು ಸಾಕಲ್ವಾ, ಬೆಳಕಿಲ್ಲಿ ಬರುತ್ತಿಲ್ಲ ನೋಡು. ಇಲ್ಲೂ ಐತೆ 2 ಚೇರು, ಇಲ್ಲೂ ಐತೆ 2 ಚೇರು. ಜಾಗ ಸಾಕಾದಾಗ ಹೇಳ್ಬಿಡೋಣ. ನೋಡಿ ಇಲ್ಲಿ ಕಲೆ 2 ಎಗ್ ರೈಸು ಇಲ್ಲೇ ಅಣ್ಣ. 2 ಎಗ್ ರೈಸ್ ಅಣ್ಣ. ಒಳಗೆ ಇವತ್ತು ಚಾಲೆಂಜ್ ವಿಡಿಯೋ ಇವನ್ಗೆ ಮತ್ತೆ ಇನ್ನೊಬ್ಬಂಗೆ, ಯಾರು ಎಗ್ ರೈಸ್ ಬೇಗ ತಿಂತಾರೆ ಅಂತ. ಮೊಟ್ಟೆ ಎಲ್ಲೂ ಕೊಡಲ್ಲ, ಹಾಫ್ ಮೊಟ್ಟೆ. ಇಲ್ಲಿ ಎಗ್ ರೈಸ್ ಆದಮೇಲೆ ಒಂದು ಹಾಫ್ ಮೊಟ್ಟೆ ಕೊಡ್ತಾರೆ ಗೈಸ್. ನಮ್ಮ ಕಾಲೇಜ್ ಹತ್ರ ಇರೋರೆಲ್ಲ ಇಲ್ಲೇ ಬರೋದು ತಿನ್ನಕ್ಕೆ. ಆಫ್ಟರ್ ಅವ್ರು ಬರಲಿ, ವೆಯ್ಟ್ ಮಾಡೋಣ. ಏನು ಅನಿಸಿದ್ಯಾ ನಿಂಗೆ? ಚಾಲೆಂಜ್ ಮಾಡ್ತಿದ್ಯಾ ಎಗ್ ರೈಸ್ದು? ಅವನು ಸ್ವಲ್ಪ ಲೇಟಾಗಿ ಬರ್ತೀಯಾನೆ, ಬೇಜಾರಾಯ್ತೈತೆ. ಹೊಟ್ಟೆ ತುಂಬ ಹಸಿತೈತಾ? ಬೆಳಗ್ಗೆ ಬೇರೆ ತಿಂದಿಲ್ಲ. ಇಲ್ಲ, ತಿಂದಿನೆಲ್ಲ ತಿಂದ. ಅವನು ವಾಂಗಿಬಾತ್ ತಗೊಬಂದಿದ್ದ, ಅದರಲ್ಲೂ ಸ್ವಲ್ಪ ತಿಂದ. ಇವನು ಮೋಸ ಆಗ್ಬಾರ್ದು.
ಗೈಸ್ ಎಗ್ ರೈಸ್ ಇವಾಗ ರೆಡಿ ಮಾಡ್ತಿದ್ದಾರೆ. ಅಭಯ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ. ಇದು ಒಂದು 2 ಶೇರ್ ಹಿಡ್ಕೊಂಡ್ಬಿಡೋಣ. ಬಂದಿದೆ, ಇನ್ನ ಅಭಯ್ ಬಂದೇ ಇಲ್ಲ. ಪಾಪ ಅವ್ನು ಕಾಯ್ಕೊಂಡಿರ್ಬೇಕು ಇದೆಲ್ಲ ನೋಡ್ಕೊಂಡು. ಇಲ್ಲಿಡ ಎಷ್ಟೊತ್ತಿಗೆ ಬರ್ತಾನಂತೆ? ಇನ್ನೊಂದು 5 ನಿಮಿಷ. ಅವ್ನು ಆರಿಸ್ತವನೆ ಪಾಪ. ನಾನು ಇವನ್ ಆರ್ಸ, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ. ಎಗ್ ರೈಸ್ ಆರ್ಸೋಣ ಪಾಪ ಗೈಸ್. ಅಭಯ್ ಬಂದಿಲ್ಲ. ಇವನು ನೋಡ್ರಿ ಈರುಳ್ಳಿ ತಿಂತವನು. ನೋಡೋಣ, ಬರ್ಲಿ 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 ಬರ್ಲಿ. ಆರಿಸ್ತವನೆ ಅವನು. ಒಳ್ಳೆ ಮರ್ಯಾದೆ ಕೊಟ್ರು, ಹಂಗೆ ತೂದೆಸ್ಬಿಟ್ರು. ನಾವು ಇಲ್ಲಿ ಇಟ್ಕೊಂಡಿದೀವಿ ಇದನ್ನ. ಇಲ್ಲಿ ಮೋಸ ಮಾಡ್ತಾವನು. ಒಂದು ತುತ್ತು ತಿಂದಾನಂತೆ. ನಾನು ಇದ್ರಲ್ಲಿ ಒಂದು ತುತ್ತು ತಿನ್ಬೇಕಂತೆ. ಏನ್ ಮಾಡೋಣ? ತಿಂದ ಒಂದು ಪಾಪ ತಿನ್ನಕ್ಕೆ ಆಯ್ತಾ ಇಲ್ಲ. ನಾನು ಇದ್ರಲ್ಲಿ ಒಂದು ಬೈಟ್ ಹೊಡಿತೀನಿ. ಎಗ್ ರೈಸ್ ಇಲ್ಲಿ ಚೆನ್ನಾಗಿದೆ ಗೈಸ್. ನಿಯತ್ತಾಗಿರ್ಬೇಕು ಅಪ್ಪಾಯಿಗೆ. ಒಂದೇ ಒಂದು ಅವನಲ್ಲ ನಾನು ಒಂದು ಅಭಯ ಜಾಸ್ತಿ ಎತ್ಕೊಬಿಟ್ಟೆ ನಾನು. ಎಲ್ಲ ಏನೂ ಇರಬಾರ್ದು ಇಲ್ಲಿ ಗೈಸ್, ಏನೂ ಇರಬಾರ್ದು. ಎಲ್ಲ ಖಾಲಿ ಮಾಡಬೇಕು. ಅದೆಲ್ಲ ಬಿಸಾಕ್ಬೇಕು, ವೇಸ್ಟ್ ಐಟಮ್ ಎಲ್ಲ. ವೇಸ್ಟ್ ಐಟಮ್ ಅದು ತಿನ್ನೋ ಐಟಮ್. ತಿಂತಿ ಅಂದರೆ ತಿನ್ನು. ಸೊ ಬಿಡ ಏನಾಗಲ್ಲ. ಇಲ್ಲಿ ಇವಾಗ ಬಂದಾಗ ಗೈಸ್ ಅಭಯ್ ಇಲ್ಲಿ ಹಾಕ್ಕೊಂತೀವಿ ಸೆಟ್. ಇವಾಗ ಕರೆಕ್ಟಾಗಿ ಇಲ್ಲಿ ಹಾಕ್ಕೊಂಡು ನೆರಳು ಕರೆಕ್ಟಾಗಿ ಐತೆ. ಇಲ್ಲಿ ಹಾಕ್ಕೊಂಡು ಅವನು ಇಲ್ಲಿ ಈ ಥರ ಫೇಸು. ಸೊ ಇವಾಗ ಚಾಲೆಂಜು ಹೋಗಿ ಸ್ಟಾರ್ಟ್ ಮಾಡೋಣ. ಅವನು ಒಂದು ಸ್ಪೂನ್ ತಿಂದಲ್ಲೋ, ಅವನೊಂದು ಸ್ಪೂನ್ ಇದ್ದ, ಇದ್ರಲ್ಲಿ ನಾನು ತಿಂದೆ. ಸೊ ಇವಾಗ 3, 2, 1 ಒಂದು ನಿಮಿಷ ಏನು ಅನಿಸ್ತಿದ್ಯೋ? ನಿಂಗೆ ಅಷ್ಟೇ ಅವಾಗ್ಲೇ ಹೇಳ್ದ ಅವನು, ವ್ಯಕ್ತಪಡಿಸ್ದ. ಇವಾಗ 3, 2, 1 ಸ್ಟಾರ್ಟ್. ಕೈಯಲ್ಲಿ ಬೇಕಾದ್ರೂ ತಿನ್ಬೋದು, ಸ್ಪೂನಲ್ಲಿ ಬೇಕಾದ್ರೂ ತಿನ್ಬೋದು, ಹೆಂಗ್ ಬೇಕಾದ್ರೂ ತಿನ್ಬೋದು. ಮನೆಗೆಲ್ಲ ಎತ್ಕೊಂಡು ಹೋಗ್ಬಾರ್ದು. ಇಲ್ಲೇ ಚಾಲೆಂಜ್ ಅಂದ್ರೆ ಅವನಿಗಿಂತ ಫಾಸ್ಟಾಗಿ ನಿಂತು ಗೈಸ್ ಇವನ್ ನೋಡಿ ಆಮೇಲೆ ತಿಂತವನೆ. ಅವನು ಆರಾಮ ಕ್ರೇಜಾಗಿ ತಿಂತವನು ಸ್ವ್ಯಾಗ್ ಆಗಿ. ನೋಡಿ ಎಲ್ಲಿಗೆ ಬಂದಿದ್ದೀನಿ. ಎಲ್ಲ ಆಲ್ಮೋಸ್ಟು ಕಾಲೇಜ್ ಸ್ಟೂಡೆಂಟ್ಸೇ ಗೈಸ್ ಇಲ್ಲಿ ಬರೋದು. ಅವರೆಲ್ಲ ಕಾಂಪೌಂಡಲ್ಲಿ ತಿಂತವ್ರೆ, ಇವರು ಸ್ಪೂನಲ್ಲಿ ತಿಂತವ್ರೆ. ಚಾಲೆಂಜ್ ವಿಡಿಯೋಸ್ ನೋಡಿಲ್ಲ ಅನ್ಸುತ್ತೆ ಇವರು ಊಟ ಮಾಡೋದನ್ನ. ಎಗ್ ತಿಂತವ್ರೆ. ಇವನು ಲಿಂಗಾಯಿತ ಅಂತೆ. ಇವನು ನೋಡಿ ತಿಂತವ್ರೆ. ಇವ್ ಸ್ವಲ್ಪ ಲೇಟ್ ಮಾಡ್ಬಿಟ್ರು. ಇಲ್ಲಿ ಇದ್ರ ತುಂಬಾ ತಗೊಬಂದಿದ್ದೀನೋ ನೀವು. ಇಲ್ಲಿ ಇಡ್ತೀನಿ. ಇವ್ರು ಯಾರು ನೀಟಾಗಿ ತಿಂತಾ ಇಲ್ಲ, ಆರಾಮಾಗಿ ತಿಂತವ್ರೆ ಕೈಸವರು. ಚಾಲೆಂಜ್ ಅನ್ಕೊಂತವ್ರೋ ಎಗ್ ರೈಸ್ ತಿನ್ನೋದು ಅನ್ಕೊಂತವ್ರೋ ಗೊತ್ತಿಲ್ಲ ನನಗೆ. ಇವನ್ ಪಕ್ಕ ಹಂಗೆ ಅನ್ಕೊಂಡಿರ್ತಾನೆ. ಸ್ಟಾರ್ಟಿಂಗ್ ಕೇಳಿದ್ಕೆ ಓಸಿ ಎಗ್ ರೈಸ್ ಅಂತ ಬಿಲ್ಡಪ್ ಕೊಟ್ಟವ್. ಇವನ್ ಚಾಲೆಂಜ್ ನೋಡ್ತವನೆ, ತಿಂತವನೆ ಅವನು. ನೋಡೋಣ ಯಾರು ಬೇಗ ಮುಗಿಸ್ತಾರೆ ಅಂತ. ಹಿಂಗೆಲ್ಲ ಮೋಸ ಮಾಡಬಾರ್ದು. ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ದೂರ ತಗೊಂಡು ಹೋಗ್ತೀನಿ. ಈ ಥರ ಎಗ್ ಆಫ್ ಬಾಯ್ಲ್ಡ್ ಎಗ್ಗು ಇಲ್ಲೇ ಕೊಡೋದು ಇಬ್ರಿಗೂ. ಆಫ್ ಬಾಯ್ಲ್ಡ್ ಅಲ್ಲ ಅದು, ಬಾಯ್ಲ್ ಮಾಡಿ ಬಾಯ್ಲ್ಡ್ ಎಗ್ಗಲ್ಲಿ ಆಫು. ಇವನು RNS ಅಲ್ಲಿ ಗೈಸ್ ಓದಿದ್ದು, ಗೊತ್ತಿರಬೇಕು. ಅವನು ಹೇಳ್ತಾ ಇದ್ದ, ಹಂಗೆಲ್ಲ ಬಿಲ್ಡಪ್ ಕೊಡ್ತಿದ್ದ. RNS ಅಲ್ಲಿ ಯಾರು ಗೊತ್ತಿಲ್ಲ, ನಾನು ಎಲ್ರಿಗೂ ಗೊತ್ತು ಅಂತ ಇದ್ದ. ಇಲ್ಲ, ಯಾವ ಕಾಲೇಜ್ ನೀನು? ಪೆಸ್ಸ ಬೇಸ್ ಇವತ್ತೇ ಕೇಳಿದ್ ನಾನು. ಎಲ್ಲ ರೈಸು ಇಲ್ಲಿ ನೋಡೋಣ ಯಾರು ತಿಂತಾರೆ. ಗೆದ್ದವ್ರಿಗೆ ಆಮೇಲೆ ಇವನು ನೋಡಿ ಬೇಗ ಖಾಲಿ ಮಾಡಿದ್ದಾನೆ. ಇವನು ಯಾರು ಇಬ್ಬರದು ಸಿಮಿಲರ್ ಆಗಿ ಕಾಣಿಸ್ತಿದೆ. ಎಗ್ಗು ಇವನು ವೈಟ್ ಎಲ್ಲೋ ಬಿಟ್ಟು ಇವನು ವೈಟ್ ಬಿಟ್ಟು
ಅದು ಫ್ರೆಂಡ್ಶಿಪ್ ಅಂದ್ರೆ. ವೈಟ್ ಒಳಗಡೆ ಎಲ್ಲೋ ಇಡಕ್ಕೆ ಸೌಂಡೇ ಕೇಳ್ಸಲ್ಲ, ಯಾಕೆ ಹೇಳು, ಮೈಕ್ ತಗೊಂಡಿಲ್ಲ ಅದಕ್ಕೆ. ಹತ್ರ ಬರ್ಬೇಕು ಏನಾದ್ರು ಮಾತಾಡಿದ್ರೆ. ಹಿಂದೆಗಡೆ ವಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ ಬೇರೆ. ತಿಂತವ್ರೆ, ನೋಡೋಣ ಯಾರು ಬೇಗ ಮುಗಿಸ್ತಾರೆ ಅಂತ. ಇವ್ರೇನೋ ಬ್ಯಾಡ್ ಸ್ಕೀಮ್ ಹಾಕೋರೆ ಅಂತ ಇದೆ ಗೈಸ್. ನಂಗೆ ಚಾಲೆಂಜ್ ಗಿಲೆಂಜ್ ಏನು ಬೇಡ, ಆರಾಮಾಗಿ ತಿನ್ಕೊಳ್ಳೋಣ ಅಂತ. ಈ ಥರ ಎಲ್ಲ ಅನ್ಕೊಂಡ್ಬಂದ್ಬಿಟ್ಟವ್ರಲ್ಲ, ಈ ಐಡಿಯಾ ನಂಗೆ ಹೊಳಿಲೇ ಇಲ್ಲ. ನೋಡಿ ಯಾವ ಥರ ಪ್ಲ್ಯಾನ್ ಹಾಕೋ ಬಂದವ್ರೆ ಅವರು. ನಾನೊಂದು ಇಲ್ಲ ಒಂದು ಚೇರ್ ಹಾಕೊಬೇಕು. ಪಾಪ ಇವರೆಲ್ಲ ನಿಂತವ್ರೆ, ನಾನು ಚೇರ್ ಹಾಕೊಂಡು ಈಗ ಕುತ್ಕೊಂಡ್ಬಿಟ್ಟೆ ನೋಡ್ಕೊಂಡು. ಹಿಂಗೆ ಮಂಜುನಾಥ್ ನಿಧಾನಕ್ಕೆ ತಿಂದ್ರು ಫಾಸ್ಟಾಗಿ ದೊಡ್ಡ ತುಟ್ಟು ತಿಂತವನೆ. ಓಕೆ ಅಬ್ಬಯ್, ನೋಡೋಣ ಲಾಸ್ಟ್ವರೆಗೂ ಮಿಕ್ಸ್ ಮಾಡೋಣ ಬೇಡ. ನಾನೇ ಗೆಲ್ಲೋದು ಅವನೇ ಗೆಲ್ಲೋದು ಅಂತ. ಯಾರಿಗೆದ್ರು ಖುಷಿ, ಯಾರಿಗೆದ್ರು ಖುಷಿ ಅವನಿಗೆ. ಹೆಂಗಿದ್ರು ಹೊಸ ಎಗ್ರೈಸ್ ಸಿಗ್ತೈತೆ. ಹೊಸ ಎಗ್ರೈಸ್ ಅಂತವ್ರೆ. ಇವ್ರು ಚಾಲೆಂಜ್ ಮಾಡಕ್ ಬಂದಿಲ್ಲ ಅನ್ಸುತ್ತೆ, ತಿನ್ನಕ್ ಬಂದವ್ರೆ. ಮಕ್ಕಳದೇನಕ್ಕೆ ತಿನ್ನೋದು ಕಮ್ಮಿ ಆಗ್ಬಿಡೋದಾಯ್ತು ನಿಮ್ಗೆ. ಕಮ್ಮಿ ಏನು ಹಾಕಿಲ್ಲ. ಓ ಅವ್ನು ಬೇಗ ಮುಗಿಸವ್ನೆ, ಇವನೇನು ಮಂಜ ಖಾಲಿ ಮಾಡ್ತಾ ಇದ್ದ ಬೇಗ. ಹುಡುಗಿರ್ನ ನೋಡ್ತಾವನಂತೆ ಮಂಜ. ಇಲ್ಲಿ ಯಾರು ಇಲ್ವೇ ಇಲ್ಲ ಗೈಸ್, ಹುಡುಗಿಯರು ಒಬ್ಬರೇ ಇವ್ರು ಇದ್ದಾರೆ ಅಷ್ಟೇ. ಈರುಳ್ಳಿ ಸಿಪ್ಪೆ ಎಲ್ಲ ತೆಗ್ದ್ಬಿಡು ಅವನ್ನ. ಇವೆಲ್ಲ ತಿನ್ನಾಗಿಲ್ಲಪ್ಪ ಹೇಳಿ. ಬಿಸಾಕು. ಇಲ್ಲ ಅವೆಲ್ಲ ತಿನ್ಬೇಕು ನೀನು. ಅದು ತಟ್ಟೆಗೆ ತಾನೇ ಹಾಕಿರೋದು ನೋಡು, ಅವನ್ನೆಲ್ಲ ತಿನ್ಕೊಂತವನೆ ಈರುಳ್ಳಿ ಎಲ್ಲ. ಸಿಪ್ಪೆ ಬಿಸಾಕ್ತವನ್ ಮೇಲ್ಗಡೆ ಇರೋದು, ಅವ್ರು ನೀಟಾಗಿ ತೆಗ್ದಿರ್. ಅದು ಈರುಳ್ಳಿ ಇದೆ, ಈರುಳ್ಳಿ ಇದೆ ಕಣೋ ಅದು. ಕೆಲಸ ಅಭಯ ಬಿನ್ನಾಗದು ಗೈಸ್. ಮಂಜ ಹೋಯ್ತಾನೆ, ಪಕ್ಕ ಹೋಯ್ತಾನೆ ಮಂಜ. ಏನೋ ಸ್ಕೆಚ್ ಹಾಕೊಂತವ್ರು ಕಣ್ಕಂಡಲ್ಲ ಇವರು. ಕಣ್ಣ ಸಾಲಿಗೆ ಅಂತ ಏನಾದ್ರು ಸ್ಕೆಚ್ ಹಾಕೋ ಬಂದಿದ್ರ ಇಬ್ರು? ಇಬ್ಬರು ಫುಲ್ಲು ಬಡ್ಸ್ಬೇಕಲ್ಲ. ನನ್ ಖಾಲಿ ಮಾಡ್ಬೇಕಂತ ಬಂದಿದ್ದೀರ ಅಷ್ಟೇ. ಹೋದ ಅವನು ಮಂಜುನಾಥ್ ನೋಡ್ತಾ ಇದ್ದಂಗೆ ಹೋದ. Hey, y'all come look at this. ಕಣ್ಣ ಸಲಿಗೆ ನಾನೇ ಗೆಲ್ಲದು ಅಂತ ಎಲ್ಲ ಬಿಲ್ಡಪ್. RNS ಅವರೆಲ್ಲ ನೋಡ್ತಾರೆ ನೋಡ. ಅಯ್ಯೋ ಪೇಸ್ ವರ್ಸಸ್ RNS ನೋಡೋಣ. ಉತ್ರಳ್ಳಿ ಬೇಸು. ಓಕೆ ಎಲ್ಲಿರೋದು ಬೇಸು? ಬೇಸು ಹೊಡಿತಾನಂತೆ. RNS ಉತ್ರಳ್ಳಿ ಅಲ್ಲ, ಚನ್ಸಂದ್ರ. ಕೈ ಹಾಕ್ದ ಮಂಜ. ಬಿಡ್ರಿ, ಫಸ್ಟ್ ಹೆಂಗಿದ್ವು ಲಾಸ್ಟಲ್ಲೂ ಹಂಗೆ ಇರ್ಬೇಕಂತ ಸ್ಪೂನಲ್ಲೇ ತಿಂತವ್ರೆ. ನೋಡೋಣ ಯಾವ ಚೇಂಜ್ ಆಯ್ತಾನ ಇಲ್ವಾ ಅಂತ. ಇವನ್ ಕೈ ತುರ್ಕೊಂಬಿಟ್ಟವನ್ ಬಾಯಲ್ಲಿ. ನೋಡೋಣ ಅಷ್ಟೇ. ಹೋದ ಮಂಜ. ಹಿಂಗೆಲ್ಲ ಚೀಟಿಂಗ್ ಮಾಡ್ಬಾರ್ದಪ್ಪ, ಒಂದ್ ತಗ್ಲು ಬಿದ್ರು ಚೀಟಿಂಗೆ. ಇವನ್ ನೋಡಿ ಕೈಯಲ್ಲಿ ಒಂದ್ಸಲಿ ಸ್ಪೂನಲ್ಲಿ ಇಲ್ಲ. ನೀರ್ ಬೇಕೇನೋ? ನೀರು ಏನಿವೆಲ್ಲ ಏನೇನೋ ಮಾತಾಡ್ಕೊಂತವ್ರೆ ಇವರು. ಹುಡುಗಿ ಮುಂದೆ ಅವಮಾನ ಆಗುತ್ತೆ. ಓ ಹಂಗೆ ಗೈಸ್, ಇಲ್ಲಿ ಗೆದ್ದವ್ರಿಗೆ ನೀರು. ಹಂಗೇನಿಲ್ಲ ಅಪ್ಪ, ಸರ್ಪ್ರೈಸ್ ಅವೆಲ್ಲ ಸುಮ್ಮನೆ ಹೇಳಿದ್ದು ಅಷ್ಟೇ. ಏನಿವೆಲ್ಲ ಸ್ಕಿಲ್ಸು. ಅಬ್ಬಾಯ್ ಖಾಲಿನೇ ಮಾಡ್ಬಿಟ್ಟ ಇವನ್ ನೋಡಿ. ಲೇಟಾಗಿ ಬಂದ್ರು ಫಾಸ್ಟ್ ಅಲ್ಲಿ ಇದ್ದಾನೆ ಇವನು. ಫಸ್ಟ್ ಬಂದ್ರು ಲೇಟ್ ಅಲ್ಲಿ ಇದ್ದಾನೆ. ನೋಡೋಣ. ಇವನ್ ಕ್ಲೀನಾಗಿ ಪ್ಲೇಟ್ ತಿಂದಿದ್ದಾನೆ. ಇವನ್ ನೋಡಿ ಎಲ್ಲ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಮಾಡ್ಕೊಂಡ್ಬಿಟ್ಟವನಿಗೆ. ವ್ಲಾಗ್ ಅಪ್ಲೋಡ್ ಮಾಡಿದ್ ಮಾರನೇ ದಿನ ಹೊಟ್ಟೆ ನಾವು ಇಬ್ರಿಗೂ ನೀರು ಕೆಳಗಡೆ ಇಟ್ಬಿಟ್ಟಿದೀನಿ. ಗೆದ್ದವ್ರ ನೀರು. ಇವನ್ ನೋಡಿ ಮೆಲ್ಲಗ್ ತಿನ್ನು ಅಂತವನಿ. ಅಷ್ಟೇ ಗೈಸ್, ಇನ್ನೇನು ಒಂದೇ ತುತ್ತು ಹಬ್ಬ ಇದು ಮುಗೀತು. ಇವನ್ ಸೋತ ಗೈಸ್, ಪಕ್ಕ ಸೋತ. ಅಷ್ಟೇ ಮುಗೀತು ಅಷ್ಟೇ ಅಷ್ಟೇ. ವಿನ್ನರ್ ಆಫ್ ದಿಸ್ ಚಾಲೆಂಜ್ ಇಸ್ ಅಭಯ್. ಇಲ್ಲಿ ನೋಡಿ
ಅಷ್ಟೇ ಹೋದ ಅಳ್ಬೇಡ್ವೋ ಅಳ್ತವನೆ ಮಂಜುನಾಥ್ನ. ನಾನು ಎಕ್ಸ್ಪೆಕ್ಟೇಷನ್ ಇವನ್ ಮೇಲೆ ಇದ್ದಿದ್ದು, ಇವನು ತಿಂತಾನೆ ಅನ್ಕೊಂಡು. ನಾನು ಹೇಳ್ದೆ ತಾನೆ ನಿಮ್ಗೆ ಸ್ಲೋ ತಿಂತಾನೆ ಅಂತ. ಗೈಸ್ ಒಂದು ಮೈಕ್ ತಗೊಬೇಕು ಗೈಸ್. ಈ ತರ ಈಚೆ ಏನಾದ್ರು ವ್ಲಾಗ್ ಮಾಡಕ್ ಬಂದ್ರೆ ಬೇರೆ ನಾಯ್ಸೇ ಕೇಳಿಸುತ್ತೆ. ಸೊ ಅದೊಂದು ಮೈಕ್ ತಗೊಬೇಕು, ಓಕೆನಾ? ಏನು ಅವ್ನಿಗೆ ಖುಷಿ ಇದೆ, ಏನು ಬಿಡು ಸೋತ್ರೇನು ಎಗ್ರೈ ಸಿಕ್ತು ಅಂತ ಖುಷಿ ಅಷ್ಟೇ. ಅಬ್ಬಾಯಿ ವಿನ್ನು ಇದ್ರಲ್ಲಿ ಏನ್ ಗೊತ್ತಾ ಗೈಸ್, ಲೈಫ್ ಒಂದು ಅರ್ಥ ಮಾಡಿಸ್ತೀವಿ. ಲೈಫಲ್ಲಿ ಒಂದು ಅರ್ಥ ಮಾಡ್ಸೋದು ಏನಂದ್ರೆ, ನೀವು ಬೇರೆಯವ್ರು ಮುಂದಕ್ಕೆ ಹೋಗಿದ್ರು ಅಂತ ಸ್ಟಾರ್ಟ್ ಮಾಡಿದ್ರೆ ನೀವು ಹಿಂದೆ ನೋಡ್ಕೊಂತೀರಾ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ನಾನು ಫಸ್ಟ್ ಇಂದ ಹೆಂಗ್ ಸ್ಟಾರ್ಟ್ ಮಾಡಿದೆ, ಲಾಸ್ಟ್ ಗಂಟೆ ಹೆಂಗಿದೆ ಹಂಗೆ ಇದೆ ಇಂಪಾರ್ಟೆಂಟ್. ನೋಡಿ ಗೈಸ್, ಲೆಕ್ಚರರ್ ಆಗೋದ ಅಬ್ಬಾಯಿ. ನೀನೊಂದ್ ಲೆಸನ್ ಹೇಳ್ಬೇಕಿದ್ರಿಂದ. ನಾನೇ ಗೆಲ್ತೀನಿ ಲೈಫಲ್ಲಿ ಓಸಿ ಏನ್ ಸಿಗುತ್ತೋ, ಓಸಿ ಸಿಕ್ಕಿದ್ರೆ ಹಂಗೆ ಬರ್ತಾ ಇರ್ತಾವೆ. ನಾನು ಹೇಳ್ತೀನಿ ಮಂಜುನ್ ಲೆಕ್ಚರರ್ ಬಿಟ್ಟಿ ಬಿಲ್ಡಪ್ ಕೊಡೋಣ. ಹೋಗ್ಲಿ ಬಿಡಿ ಎಷ್ಟು ಬಿಟ್ಟು ಸಿಗ್ತಾನ ಅಷ್ಟೇ, ಅದಕ್ಕಾದ್ರೂ ಖುಷಿ ಆಗೋನು ಅವನು. ಸೊ ಗೈಸ್, ಇವಾಗ ಇರೋದು ಬಂದು ನಮ್ಮ ಅಬ್ಬಾಯಿಗೆ ಏನು ಕೊಡ್ತೀನಿ ಅಂದರೆ, ಏನ್ ಕೊಡ್ಬೋದು ನಿಮ್ಮ ಪ್ರಕಾರ? ಒಂದು 50 ರೂಪಾಯಿ. ನಿಮ್ಗೆ ಅವ್ನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಗೈಸ್. ಇವಾಗ ಅಬ್ಬಾಯಿ ಗೆದ್ದಿದ್ದಾನೆ ಗೈಸ್. ಸೊ ಅವನಿಗೆ ನನ್ನ ಕಡೆಯಿಂದ 100 ರೂಪೀಸ್ ಕ್ಯಾಶ್ ವಾಚರ್ ಸಿಗ್ತಿದೆ. ಸೊ ಇವನು ಬೇಡ, ಬೇರೆ ಚಾಲೆಂಜ್ ಅಂತ ಗೈಸ್. ಇದು ಬ್ಲಾಗ್ದು ಐಡಿಯಾ ಕೊಟ್ಟಿದೆ ಇವನು. ಅದೆಲ್ಲ ಕೊಡ್ಬೇಕಾ ನಿಮಗೆ? ಅದು ಬಿಡ್ತಾ ಅಂತೆ ಸುಮ್ಮನೆ ಗೈಸ್ ಅಷ್ಟೇ. ಸೊ ಗೊತ್ತಾಯ್ತಲ್ವಾ? ಸೊ ಕ್ಯಾಶ್ ಪೇ ಮಾಡಿಬಿಡ್ತೀನಿ. ಸೊ ಅಬ್ಬಾಯಿಗೂ ಪೇ ಮಾಡ್ತೀನಿ, ಇಲ್ಲೂ ಪೇ ಮಾಡ್ತೀನಿ ಅಷ್ಟೇ. ನೋಡಿ ಇಲ್ಲೇ ಕುತ್ಕೊಂಡು ಇಲ್ಲೇ ಹಾಕಾಯ್ತು. ಸೊ ಅಷ್ಟೇ, ಲೆಟ್ಸ್ ಗೋ ಟು ಕಾಲೇಜ್ ಗೈಸ್. ನಾವು ಕ್ಯಾಮ್ರಾ ಕಾಣ್ತಿದ್ದಾರೆ, ಕ್ಯಾಮ್ರಾ. ನಾವು RCB ಫ್ಯಾನ್ಸು. ಫಸ್ಟ್ ಮ್ಯಾಚು ದೇವ್ರಿಗೆ ಕೊಡ್ತೀವಿ, ಅಂದ್ರೆ ಫಸ್ಟ್ ಬ್ಲಾಗು ದೇವ್ರಿಗೆ. ನೆಕ್ಸ್ಟ್ ವಾಕಿಂಗ್ ನೋಡೋಣ. ನೆಕ್ಸ್ಟ್ ಲಾಗಲ್ಲ, ಚಾಲೆಂಜಲ್ಲೂ ಈ ಥರ ಹೋದ ಗೈಸ್. ಆಯ್ತು, ಇವಾಗ ನಮ್ಗೊಂದು ಆಲ್ರೆಡಿ ಒಂದು ಕ್ಲಾಸ್ ಮಿಸ್ ಆಗೋಗಿದೆ. 1:13 ಆಗೋಗಿದೆ. ಅಟೆಂಡೆನ್ಸ್ ಹಾಕ್ಬೇಕು ಇವಾಗ ಹೋಗ್ಬಿಟ್ಟು. ಲೆಟ್ಸ್ ಗೋ. ನೋಡಿ ಇದರ ಇಲ್ಲೆಲ್ಲಾದ್ರೂ ಒಳಗಡೆ ಕುತ್ಕೊಳ್ಳೋಣ ಅನ್ಕೊಂಡೆ, ಆದರೆ ಜಾಗನೇ ಇಲ್ಲ. ಒಂದು ಕೈ ತೊಳ್ಕೊಂತವನೆ. ಜ್ಯೂಸ್ ಬೇಕೇನೋ? ಕೊಡ್ಸೋ. ಸೋತಲ್ಲ ನಂಗೆ ಕೊಡ್ಸು. ಸೋತವ್ರು ನೀನು ಕೊಡಬೇಕು. ಅಣ್ಣ ಎಗ್ ರೈಸ್ ಚೆನ್ನಾಗಿತ್ತಣ್ಣ. ಅಣ್ಣ ಮಾತಾಡಕ್ಕೆ ಹೋಯ್ತಲ್ಲ ಪಾಪ, ಶೈ ಅನ್ಸುತ್ತೆ ಅಷ್ಟೇ. ಬರೋಗಣ ಆದ್ರೂ ಗ್ರೇಟ್ಫುಲ್ ಟು ಯು ಅಬ್ಬಾಯ್. ಜಿಂಬಾಯ್ ಬಲ್ಕಿಂಗ್ ಮಾಡ್ತಾವನ್ ಗೈಸ್. ಅವನು ಬಲ್ಕ್ ಮಾಡಿದ್ರು ಮೀಟ್ರೇ ಇಲ್ಲ. ಸೊ ಅಷ್ಟೇ, ತಾಕತ್ತಿಲ್ಲ ನಡೆಸಬೇಕು. ನೀನ್ ಹೇಳಿ ಇವಾಗ ಅಷ್ಟೇ ಗೈಸ್. ಅದು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಇಟ್ಸ್ ಓಕೆ. ಇವಾಗ ಆಯ್ತು, ನಮ್ ಬ್ಲಾಗ್ ಇವಾಗ ಹೋಗ್ತಾ ಇದೀವಿ. ಅಭಯ್ ಮೂರ್ತಿ ಅವ್ರದ್ದು ನೀರು ಕುಡಿಯೋ. ನೀರಾ? ಅದು 30 ಮಿನಿಟ್ಸ್ ಆದ್ಮೇಲೆ ಕುಡಿಬೇಕು. ಇಲ್ಲ ಊಟ ಮಾಡಿ 30 ಮಿನಿಟ್ಸ್ ಆದ್ಮೇಲೆ ಕುಡಿಬೇಕು ಗೈಸ್. ನೀವು ಊಟ ಮಾಡ್ಬೇಕಾದ್ರೆ ಎಲ್ಲ ನೀರು ಕುಡಿಯಕ್ಕೆ ಹೋಗ್ಬೇಡಿ. ಊಟ ಮಾಡಿ ಒಂದು 30 ಮಿನಿಟ್ಸ್ ಆದ್ಮೇಲೆ ಹಾಕ್ಬೇಡಿ. ಪೇಮೆಂಟೇ ಮಾಡಿಲ್ಲ. ಪೇ ಮಾಡ್ತೀವಿ, ಹೋಗ್ಬಿಡ್ತಾ ಇದ್ವಿ ಗೈಸ್. ಇವಾಗ ಅಂಕಲ್ ನೋಡ್ ಬಂದ್ರು ಆ ಥರ ಏನಿಲ್ಲ. ನೋಡ್ತೀನಿ ನೋಡಿ, ಅಮರ್ಸಣ ಅಂತಿದ್ದ ಇವ್ ಫಸ್ಟ್ ನಾನೇ ಹಾಕೊಟ್ಟಿದ್ದು ಅಂಕಲ್ಗೆ. ಸರಿ, ಇವಾಗ ಹೋಗ್ತಾ ಇದೀವಿ, ಹೋಗೋಣ ಕಾಲೇಜ್ಗೆ. ಇವಾಗ ಕ್ಲಬ್ ಆಯ್ತಂತೋ. ಯಾರ್ದು ಕ್ಲಬ್ ಅದೇ ಜೆನಿಯಾ ಅವ್ರು ಮಾಡಿಸಿದ್ರಲ್ಲ, ಏನೋ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಂತ ಗೈಸ್. ಇವಾಗ ನಮ್ಮ ಕ್ಲಾಸಲ್ಲಿ ಕ್ಲಬ್ ಇಟ್ಟಿದ್ದಾರೆ ಗೈಸ್, ಜೆನಿಯಾ ಐ ಕ್ಲಬ್ಬು. ನಾವು ಅಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಬೇಕು. ಏನಾಗುತ್ತೆ ಅಂತ ನೋಡೋಣ, ಆಯ್ತಾ? ಹೋಗೋಣ. ಅಬ್ಬಾ ಇಲ್ಲ ಕ್ರೇಜಿ ಆಗ್ತೀನಿ ಗೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ವಾಗಿ ಬಾತ್ ಮುಗ್ದ ಅಲ್ಲಿ ಬಂದು ವಾಪಸ್ ಇಲ್ಲೂ ಮುಗ್ದ ಸ್ಲೋ ಆಗಿ ತಿಂತಾನೆ ಅನ್ಕೊಂಡಿದ್ದೆ.
ಓ ಎಲ್ಲ ಎಕ್ಸ್ಪೆಕ್ಟೆಡ್ ಬಿಗ್ ಬಾಸ್ ಯಾವ್ದೋ ಸೀಸನ್ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಬಾಸ್ ಸೀಸನ್ ಈಗ ಲಾಸ್ಟ್ ಸೀಸನ್ ಆಯ್ತಲ್ಲ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಆಯ್ತು ನೋಡಿ ಗೈಸ್. ಅದಕ್ಕೆ ಒಂದ್ ಗಿಲ್ಲಿ ಡೈಲಾಗ್ ಹೊಡೆದ್ಬಿಟ್ಟ ನೋಡಿ. ಕಾಲೇಜ್ ಹೋಗ್ತಾ ಇದ್ವಿ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇವ್ನು ಮಾಡ್ತಿದ್ದೆ ಅವ್ನು ನೋಡ್ಬಿಟ್ಟ ಕ್ರೇಜಿ ಆಗಿದ್ದ. ಸೊ ಇವಾಗ ಗೈಸ್ ಏನೇ ಆಗಿದೆ, ಒಂದು ದೋಸೆ ಎಗ್ ರೈಸ್ ಸಿಕ್ತು. ದೋಸೆ ಅಂದ್ರೆ ಎಲ್ಲ ಖುಷಿ ಆಯ್ತು ಅಲ್ವಾ ನಮಗೆ? ಕರೆಕ್ಟ್ ಆಗಿ. ಮತ್ತೆ ಏನ್ ಸಮಾಚಾರ ಬೈ? ಗೆದ್ದಿದ್ ಕಾಸು ಕೊಡ್ತೀಯ ಹಂಗೆ ನನಗೆ? ಅವ್ನು ನನಗೆ ಕೊಟ್ಟಿಲ್ಲ ಇನ್ನು. ಅಲ್ಲ ಕೊಟ್ಟಿದ ತಕ್ಷಣ ಕೊಡ್ತೀಯ ಇಲ್ಲ? ಕೊಟ್ಟ ಮೇಲೆ ಫೋನ್ ಸೋತವ್ರ ಹತ್ರ ಇಸ್ಕೋಬೇಕು ನಾವೆಲ್ಲ. ಅದು ಮುಂಚೆನೆ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ಲಪ್ಪ. ಹಿಂಗೆಲ್ಲ ಮೋಸ ಮಾಡ್ಬಾರ್ದು ಮಾತ್ರ ಬರ್ತಾನೆ ಇವನು ನೋಡ್ರಿ. ಬಿಟ್ಟಿಗೆ ಬರ್ತಾನೆ, ಮೋಸಿಗೆ ಬರ್ತಾನೆ ನೋಡಿ guys, ಬರಲ್ಲ. ಕಂಟೆಂಟ್ ಯಾರ್ದು ನಂದ ಹೇಳ್ಬಿಡ್ರಿ. ಫೋನ್ ಇವಾಗ ಇಟ್ಕೊಂಡಿರೋ ಯಾರು ಎಗ್ರಿಕೊಳ್ಳೋ ಬೇಕಂತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲೂ ಪೇಮೆಂಟ್ ಆಯಿತು, ಅಬ್ಬಾಯಿಗೂ ಪೇಮೆಂಟ್ ಆಯಿತು. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.